ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಶ್ರೀದುರ್ಗಾ. ಜಮ್ಮು ಕಾಶ್ಮೀರದ ನ್ಯಾಷನಲ್ ಕಾನ್ಫರೆನ್ಸ್ ಮಹಿಳಾ ಘಟಕದ ಅಧ್ಯಕ್ಷೆ ಶಮೀನಾ ಫಿರ್ದೋಸ್ ನನ್ನ ಸಂವಿಧಾನ ಕುರಾನ್ ವಿರೋಧಿಸುವ ಯಾವುದನ್ನು ನಾನು ಒಪ್ಪಿಕೊಳ್ಳುವುದಿಲ್ಲ ಎಂದು ಹೇಳಿಕೆ ನೀಡಿದ್ದಾರೆ. ಈ ಹೇಳಿಕೆ ಸಂವಿಧಾನ ವಿರೋಧಿ ಹೇಳಿಕೆಯಾಗಿದ್ದು ಇದು ಈ ಬಾರಿ ಚರ್ಚೆಗೆ ಕಾರಣವಾಗಿದೆ. ಭಾರತೀಯರಿಂದಲೇ ಇಂತಹ ಸಂವಿಧಾನ ವಿರೋಧ ಹೇಳಿಕೆಗಳು ಏಕೆ? ಒಂದು ಕಡೆ ಸಂವಿಧಾನ ಬದಲಾಯಿಸ್ತೀವಿ, ಇನ್ನೊಂದು ಕಡೆ ಸಂವಿಧಾನ ಪರ ಮಾತನಾಡಿ ರಾಜಕೀಯ ಬೆಳೆ ಬೇಯಿಸಿಕೊಳ್ಳುವವರ ತಂತ್ರಗಳೇನು? ಇವೆಲ್ಲ ಮಾಹಿತಿ ಈ ವಿಡಿಯೋದಲ್ಲಿ ನೀಡುತ್ತಿದ್ದೇನೆ. ನೀವು ನೋಡುತ್ತಿದ್ದೀರಿ ಲೇಟೆಸ್ಟ್ ನ್ಯೂಸ್. ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಭಾರತದ ಸಂವಿಧಾನ 1950ರಲ್ಲಿ ಜಾರಿಗೆ ಬರುತ್ತೆ. ಡಾಕ್ಟರ್ BR ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ರೂಪುಗೊಂಡ ಸಂವಿಧಾನಕ್ಕೆ ಹಲವರ ಕೊಡುಗೆ ಇದೆ. ಭಾರತದಲ್ಲಿ ಸಂವಿಧಾನ ಜಾರಿಯಾಗಿ 74 ವರ್ಷಗಳಾದರೂ ಭಾರತದ ಸಂವಿಧಾನದ ಆಶಯಗಳು ಭಾರತೀಯರಿಗೆ ತಿಳಿಯದಿರುವುದು ಅಪಾಯಕಾರಿ. ಭಾರತದ ಸಂವಿಧಾನ ಭಾರತೀಯರಿಗೆ ಹಕ್ಕುಗಳನ್ನು ನೀಡಿದೆ. ಜೊತೆಗೆ ಎಲ್ಲಾ ಧರ್ಮಗಳಿಗೆ, ಅವರವರ ಧರ್ಮ ಗ್ರಂಥಗಳಿಗೆ ಮತ್ತವರ ಆಚರಣೆಗಳಿಗೆ ಸಂವಿಧಾನ ಅವಕಾಶಗಳನ್ನು ನೀಡುತ್ತಿದೆ. ಮುಂದುವರೆದು ಅದೇ ಸಂವಿಧಾನ ಮೂಢಾಚರಣೆಗಳನ್ನ, ಕಾನೂನು ಬಾಹಿರ ಕೆಲಸಗಳನ್ನ ವಿರೋಧಿಸುವ ಮತ್ತು ಸಾಮಾಜಿಕ ಬದಲಾವಣೆಗೆ ಹೆಚ್ಚು ಒತ್ತು ಕೊಡುವ ಕೆಲಸವನ್ನು ಮಾಡುತ್ತದೆ. ಆದ್ದರಿಂದ ಭಾರತವನ್ನು ಪ್ರೀತಿಸುವವರು ಭಾರತದ ಸಂವಿಧಾನವನ್ನ ಪ್ರೀತಿಸಲೇಬೇಕು. ಆದರೆ ಇಲ್ಲಿ ಆಗುತ್ತಿರುವುದಾದ್ರೂ ಏನು? ವಿಚ್ಛೇದಿತ ಮುಸ್ಲಿಂ ಮಹಿಳೆಯರು ಜೀವನಾಂಶ ಪಡೆಯಲು ಅರ್ಹರು ಎಂದು ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು ನೀಡಿತು. ಈ ಸಂದರ್ಭ ಶಮೀನಾ ಫಿರ್ದೋಸ್ ಪ್ರತಿಕ್ರಿಯೆ ನೀಡಿದ್ದಾರೆ. ನನ್ನ ಸಂವಿಧಾನ ಕುರಾನ್ ವಿರೋಧಿಸುವ ಯಾವುದನ್ನು ನಾನು ಒಪ್ಪಿಕೊಳ್ಳುವುದಿಲ್ಲ. ನಾವು ಕುರಾನ್ ಹೇಳುವ ಹಾದಿಯಲ್ಲೇ ಸಾಗುತ್ತೇವೆ ಎಂದು ತಿಳಿಸಿದ್ದಾರೆ. ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನ ಶಮೀನಾ ಸ್ವಾಗತಿಸಬೇಕಿತ್ತು. ಏಕೆಂದರೆ ಅದು ಮಹಿಳೆಯರ ಪರವಾದ ತೀರ್ಪು. ಮಹಿಳೆ ಸ್ವಾಭಿಮಾನವಾಗಿ ತನ್ನ ಬದುಕು ಸಾಗಿಸಬೇಕು, ಸಮಾಜದಲ್ಲಿ ಗೌರವಯುತವಾಗಿ ಮಹಿಳೆ ಬದುಕಬೇಕೆನ್ನುವುದು ಕೋರ್ಟ್ನ ಆಶಯ. ಅದು ಸಂವಿಧಾನದ ಆಶಯವೂ ಹೌದು. ಆದರೆ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿಗೆ ಪ್ರತಿಕ್ರಿಯೆ ನೀಡುವ ಬರದಲ್ಲಿ ಒಬ್ಬ ಮಹಿಳಾ ನಾಯಕಿಯಾಗಿ ಮಹಿಳೆಯರ ಪರವಾದ ತೀರ್ಪನ್ನು ವಿರೋಧಿಸಿದ್ದು ಮಾತ್ರ ವಿಪರ್ಯಾಸ. ಸಂವಿಧಾನದ ವಿರುದ್ಧ ಇಂತಹ ಹೇಳಿಕೆಗಳು ಈ ದೇಶದಲ್ಲಿ ಆಗಾಗ ಸುದ್ದಿಯಾಗುತ್ತಲೇ ಇರುತ್ತದೆ. ಈ ದೇಶದಲ್ಲಿ ಸಂವಿಧಾನದತ್ತ ಹಕ್ಕುಗಳು ಎಲ್ಲರಿಗೂ ಬೇಕು. ಆದರೆ ಅದು ಅವರವರ ಧರ್ಮದ ಮಾನವ ವಿರೋಧಿ ನಿಯಮ ಮತ್ತು ಆಚರಣೆಗಳಿಗೆ ಪ್ರಶ್ನಿಸಿದರೆ ಈ ಧರ್ಮಾಂಧರು ಭಾರತದ ಸಂವಿಧಾನವನ್ನ ನಾವು ಒಪ್ಪುವುದಿಲ್ಲ ಎನ್ನುತ್ತಾರೆ. ಇದು ಕೇವಲ ಸಂವಿಧಾನಕ್ಕೆ ಮಾತ್ರವಲ್ಲ, ಒಬ್ಬ ವ್ಯಕ್ತಿ ಕೂಡ ಮಾನವ ವಿರೋಧಿ ಆಚರಣೆಗಳನ್ನು ವಿರೋಧಿಸಿದರೆ ಆತನನ್ನು ಕೂಡ ವಿರೋಧಿಸಲು ಧರ್ಮ ಪಂಡಿತ ಎದ್ದು ನಿಲ್ಲುತ್ತಾರೆ. ಏಕೆಂದ್ರೆ ಇದು ಭಾರತ. ಜನರನ್ನು ಒಡೆದು ಆಳುವ ಜಾತಿ ಪದ್ಧತಿ, ಅಮಾನುಷವಾದ ಮಡೆಸೇವೆಗಳಂತಹ ಪರಂಪರೆ, ಪುರುಷ ಪ್ರಧಾನ ಸಮಾಜವನ್ನು ಪ್ರತಿಪಾದಿಸುವ ಸತಿ ಪದ್ಧತಿ, ದೇವದಾಸಿ ಪದ್ಧತಿಯಂತಹ ನಿಯಮಗಳು, ಸ್ತನ ತೆರಿಗೆಯಂತಹ ಕೆಟ್ಟ ಕಾನೂನುಗಳ ಇತಿಹಾಸವನ್ನ ಈ ದೇಶ ಕಂಡಿದೆ ಮತ್ತು ಇನ್ನೂ ಹಲವು ಮೌಢ್ಯಗಳನ್ನ ತನ್ನೊಳಗೆ ಉಳಿಸಿಕೊಂಡಿದೆ. ಇಂತಹ ಮೌಢ್ಯತೆ ತುಂಬಿದ ಸಮಾಜವನ್ನ, ಧರ್ಮದ ಅಜೆಂಡವನ್ನ ಇಟ್ಟುಕೊಂಡು ಆಳುವ ರಾಜಕಾರಣಿಗಳು ಇದ್ದಾರೆ. ಇವೆಲ್ಲದರ ನಡುವೆ ಭಾರತದ ಸಂವಿಧಾನದ ಮೌಲ್ಯಗಳು ಕಳೆದುಕೊಳ್ಳುತ್ತಿದೆ ಅಂದ್ರೆ ತಪ್ಪಲ್ಲ. ಸಂವಿಧಾನ ಎಷ್ಟೇ ಒಳ್ಳೆಯದಾಗಿರಲಿ, ಅದನ್ನು ಅನುಷ್ಠಾನಗೊಳಿಸುವ ಜನ ಕೆಟ್ಟವರಾಗಿದ್ದರೆ ಪರಿಣಾಮ ಕೆಟ್ಟದೇ ಆಗಿರುತ್ತದೆ. ಮತ್ತು ಸಂವಿಧಾನ ಎಷ್ಟೇ ಕೆಟ್ಟದಾಗಿದ್ರೂ ಅದನ್ನು ಅನುಷ್ಠಾನಗೊಳಿಸುವವರು ಒಳ್ಳೆಯವರಾಗಿದ್ದರೆ ಅದರಿಂದ ಒಳ್ಳೆಯದೇ ಆಗುತ್ತದೆ ಎಂದು ಡಾಕ್ಟರ್ BR ಅಂಬೇಡ್ಕರ್ ಅವರ ಮಾತು. ಈ ಮಾತನ್ನು ಪ್ರಜೆಗಳಿಗೆ ಅರ್ಥ ಮಾಡಿಸುವವರು ಯಾರು? ಭಾರತದ ಸಂವಿಧಾನದ ಬಗ್ಗೆ ಕೆಲವರಿಗೆ ವಿರೋಧವಿದೆ. ಏಕೆಂದರೆ ಭಾರತದ ಸಂವಿಧಾನ ಪ್ರಜಾಪ್ರಭುತ್ವವನ್ನ ಪ್ರತಿಪಾದಿಸುತ್ತದೆ ಮತ್ತು ಸಂವಿಧಾನ ಭಾರತದಲ್ಲಿ ಸಮಾನತೆಯನ್ನು ಸಾಧಿಸುವ ಉದ್ದೇಶವನ್ನು ಹೊಂದಿದೆ. ಏಕೆಂದರೆ ಈ ದೇಶದಲ್ಲಿ ರಾಜಪ್ರಭುತ್ವ ಇದ್ದಾಗ ಇಲ್ಲಿಯ ಜನರು ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಅಸಮಾನತೆಗೆ ಒಳಗಾಗಿದ್ರು ಅನ್ನೋದು ನಿಮಗೆ ತಿಳಿದಿದೆ. ರಾಜ ತನ್ನ ಪರಿವಾರ, ತನ್ನ ಆಡಳಿತ ವರ್ಗ ಮತ್ತು ಸೇನೆಯ ಬಗ್ಗೆ ಕಾಳಜಿ ವಹಿಸುತ್ತಾನೆ ಹೊರತು ಪ್ರಜೆಗಳ ಬಗೆಯಲ್ಲ. ಆದರೆ ಪ್ರಜಾಪ್ರಭುತ್ವದಲ್ಲಿ ಪ್ರಜೆ ಅರಸ. ಮತದಾನ ಮಾಡುವುದರ ಮೂಲಕ ಆತ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡುವ ಹಕ್ಕು ಹೊಂದಿದ್ದಾನೆ. ಇದರಿಂದ ಭಾರತದಲ್ಲಿ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕವಾಗಿ ಬದಲಾಗಲು ಕಾರಣವಾಯಿತು. ಆದರೆ ಇದ್ಯಾವುದರ ಜ್ಞಾನವೇ ಇಲ್ಲದ ಅಸಮಾನತೆಯನ್ನು ಬಯಸುವ ಕೆಲವರು ಪ್ರಜಾಪ್ರಭುತ್ವ ಬೇಡ, ರಾಜಪ್ರಭುತ್ವ ಬೇಕು, ರಾಜನ
ಆಡಳಿತದಲ್ಲಿ ಮಂತ್ರಿಗಳಾಗಿ ಸಲಹೆಗಾರರಾಗಿ ಒಂದು ವರ್ಗ ಮೀಸಲಿರಬೇಕು ಎಂದು ಬಯಸುವವರು ಈಗಿನ ಭಾರತದ ಸಂವಿಧಾನವನ್ನ ವಿರೋಧಿಸುತ್ತಾರೆ. ಆದ್ದರಿಂದ ಈಗಲೂ ಕೂಡ ಅನಂತಕುಮಾರ್ ನಂತಹ ಕೆಲವು ರಾಜಕಾರಣಿಗಳು ಧರ್ಮದ ಹೆಸರಲ್ಲಿ ಹಿಂದೆ ಇದ್ದ ಅದೇ ಅಮಾನುಷ್ಯ ಆಚರಣೆಗಳನ್ನ ಮರುಸ್ಥಾಪಿಸಲು ಅವಣಿಸುತ್ತಿದ್ದಾರೆ. ಕೆಲವರು ಸಂವಿಧಾನ ಬದಲಾವಣೆ ಮಾಡುತ್ತೀವಿ ಅನ್ನೋ ತಮ್ಮ ಮನಸ್ಸಿನ ಮಾತುಗಳನ್ನ ಆಗಾಗ ಹೊರಹಾಕುತ್ತಿರುತ್ತಾರೆ ಅನ್ನೋ ಸತ್ಯ ಒಂದೆಡೆಯಾದ್ರೆ, ಇನ್ನು ಕೆಲವರು ನಾವು ಸಂವಿಧಾನದ ಪರ ಎನ್ನುತ್ತಲೇ ಭಾರತದ ಸಂವಿಧಾನದ ನಾಶಕ್ಕೆ ಹೊಂಚು ಹಾಕುವ ರಾಜಕಾರಣಿಗಳು ಈ ದೇಶದಲ್ಲಿ ಇದ್ದಾರೆ. ಸಂವಿಧಾನವನ್ನ ಕಡೆಗಣಿಸಿ ಪರೋಕ್ಷವಾಗಿ ಹೀಯಾಳಿಸಿ ಮತದಾನದ ಸಂದರ್ಭದಲ್ಲಿ ಇದೇ ಸಂವಿಧಾನವನ್ನ ಪ್ರೀತಿಸುವಂತೆ ಫೋರ್ಸ್ ಕೊಡುವ ನಾಯಕರು ಈ ದೇಶದಲ್ಲಿ ಇದ್ದಾರೆ. ಅದೇನೇ ಇರಲಿ, ಭಾರತ ಪ್ರಜಾಪ್ರಭುತ್ವ ದೇಶ. ಇಲ್ಲಿರುವ ಸಂವಿಧಾನ ಪ್ರಜೆಗಳಿಗೆ ಹಕ್ಕುಗಳನ್ನು ನೀಡಿದ್ದರೂ ಅದೇ ಹಕ್ಕುಗಳನ್ನ ಸಂವಿಧಾನ ವಿರೋಧವಾಗಿ ಬಳಸುತ್ತಿರುವುದು ಬೇಸರದ ಸಂಗತಿ. ನಮ್ಮ ಮುಸ್ಲಿಂ ಕಾನೂನನ್ನು ಪ್ರಶ್ನಿಸುವ ಯಾವುದನ್ನು ನಾವು ಸ್ವೀಕರಿಸುವುದಿಲ್ಲ. ಕಾಶ್ಮೀರದ ನ್ಯಾಷನಲ್ ಕಾನ್ಫರೆನ್ಸ್ ಮಹಿಳಾ ಘಟಕದ ಅಧ್ಯಕ್ಷೆ ಶಮೀನಾ ಫಿರ್ದೋಸ್ ತಮ್ಮ ಮಾತುಗಳನ್ನ ಮತ್ತೊಮ್ಮೆ ವಿಮರ್ಶೆಗೆ ಒಳಪಡಿಸಿದರೆ ಉತ್ತಮ. ಭಾರತದ ಸಂವಿಧಾನ ಹೇಗೆ ಮಹಿಳೆಯರಿಗೆ ಇಷ್ಟು ಸ್ವಾತಂತ್ರ್ಯ ನೀಡಿದೆ ಅನ್ನೋದನ್ನ ವಿಮರ್ಶೆಗೆ ಒಳಪಡಿಸಿದರೆ ಎಲ್ಲರಿಗೂ ಸತ್ಯ ತಿಳಿಯುತ್ತದೆ. ಅದ್ಯಾರೇ ಇರಲಿ, ಭಾರತದ ಸಂವಿಧಾನವನ್ನ ಅರ್ಥ ಮಾಡಿಕೊಳ್ಳದೆ ಸಂವಿಧಾನವನ್ನ ವಿರೋಧಿಸುವುದು ಅವರ ದೇಹಕ್ಕೆ ಅವರೇ ಬೆಂಕಿ ಹಾಕಿಕೊಂಡು ಸುಟ್ಟುಕೊಂಡಂತೆ ಅಲ್ವೇ? ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಧನ್ಯವಾದಗಳು.